ಲವ ನಿರ್ದೇಶಕ ಮಾತನಾಡೋದು. ಇವತ್ತು ಲಿರಿಕಲ್ ವಿಡಿಯೋ ರಿಲೀಸ್ ಮಾಡಿದ್ದೇವೆ. ಪ್ರಮೋದ್ ಮರವಂತೆ ಬರೆದಿದ್ದಾರೆ ಸಾಹಿತ್ಯ, ಮತ್ತು ನವೀನ್ ಸಜ್ಜು ಅವರು ಸಾಂಗ್ಸ್ ಆಡಿದ್ದಾರೆ. ಅದ್ಭುತವಾಗಿ ಬಂದಿದೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೇನೆ. ನಮಗೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿದೆ U/A ಅಂತ ಹೇಳಿ. ಅನೇಕ ಕಾನೂನು ಅಡೆತಡೆಗಳಿದ್ದರೂ ಕೂಡ ಸೆನ್ಸಾರ್ ಆಫೀಸರು ಅವರ ಕಾರ್ಯನ ನಿಷ್ಪಕ್ಷಪಾತದಿಂದ ಯಾರೇ ಇನ್ಫ್ಲೂಯೆನ್ಸ್ ಮಾಡಿದ್ರೂ ಯಾವುದಕ್ಕೂ ಕೇರ್ ಮಾಡ್ದಲೆ ಕಾನೂನು ಏನು ಹೇಳುತ್ತೆ ಅದಕ್ಕೆ ತಲೆಬಾಗಿ ಕೊಟ್ಟಿದ್ದಾರೆ. ಇವತ್ತು ಸೆನ್ಸಾರ್ ನಮಗೆ U/A ಏನು ಸಿಕ್ಕಿದೆ ಅದು ನಮ್ಮ ಇಂಡಿಯನ್ ಲಾಯಿಂದ ಮತ್ತು ನಿಮ್ಮ ಏನು ಪ್ರೆಸ್ ಇದೆ ಅವರಿಂದ. ಖಂಡಿತವಾಗ್ಲೂ ನೀವುಗಳು ಮತ್ತು ನಮ್ಮ ಕಾನೂನು ವ್ಯವಸ್ಥೆ ಇಲ್ಲ ಅಂದಿದ್ರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಸೆನ್ಸಾರ್ ಸಿಗೋಕ್ಕಿಲ್ಲ. ಸೆನ್ಸಾರ್ ನೋಡಿದ ಸಿನಿಮಾಕ್ಕೆ ಅಪ್ರೂವಲ್ ಕೊಡೋ ಟೈಮಲ್ಲಿ ಹೋಗಿ ಲೀಗಲ್ ನೋಟಿಸ್ ಕೊಡ್ತಾರೆ. ಅದು ಕೊಟ್ಟಿದ್ದು ತಪ್ಪು ಅಂತ ನಾನು ಹೇಳಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಆದರೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಬರ್ತಾರಲ್ಲ ಅದು ತಪ್ಪು. ಅವರು ಒಬ್ಬರು, ಅದು ನಮ್ಮ ಹತ್ರ ಎವಿಡೆನ್ಸ್ ಇಲ್ಲ. SRV ಥಿಯೇಟ್ರಿಗೆ ಬಂದಿದ್ದಾರೆ, ಅವ್ರು ಬಂದಿರೋದು ನಿಜ. ಒಬ್ಬರು ಏನು ಆರೋಪಿಗಳಿದ್ದಾರೆ ಅವರ ಕಡೆ ಸಂಬಂಧಿಗಳು ಮಾಡಿದ್ದಾರೆ. ಈಗ ಅವ್ರು ಹೇಗೆ ನಮ್ಮ ಮೇಲೆ ಅಲಿಗೇಷನ್ ಮಾಡ್ತಾರೆ ನಾವು ಮಾಡಬಹುದು. ಈಗ ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ಇದು ಸಮಾಜದಲ್ಲಿ ನಡೆಯುವಂಥ ಅನೇಕ ಸತ್ಯ ಘಟನೆಗಳನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಸಮಾಜದಲ್ಲಿ ಯಾವುದು ಅಂದರೆ ದಿನನಿತ್ಯ ನಡೀತವೆ ಕ್ರೈಮ್ಸ್ಗಳು, ಆ ಕ್ರೈಮ್ಗಳನ್ನ ತೊಗೊಂಡು ಮಾಡಿರೋಂಥ ಸಿನಿಮಾ. ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಒಂದು ಸಮುದಾಯದ ನೈಜ ಘಟನೆಗಳನ್ನು ಅವರ ಜೀವನ ಚರಿತ್ರೆ ಇಟ್ಕೊಂಡು ನಾವು ಮಾಡಿಲ್ಲ. ಎಸ್ಪೆಷಲಿ ದರ್ಶನ್ ಸರ್ ಕೇಸನ್ನು ಸ್ಟೋರಿ ಇಟ್ಕೊಂಡು ನಾವು ಸಿನಿಮಾ ಮಾಡಿಲ್ಲ ಅಂತ ಇಲ್ಲಿ ನಾನು ಸ್ಪಷ್ಟಪಡಿಸೋಕ್ಕೆ ಇಚ್ಛೆ ಪಡ್ತೀನಿ ಸರ್. ಜಗೀನ್ ಸರ್, ಖಂಡಿತವಾಗ್ಲೂ ತಾವು ಸಿನಿಮಾ ನೋಡಿದಾಗ ತಮಗೆ ನಿಖರವಾಗಿ ಗೊತ್ತಾಗುತ್ತೆ. ಇದು ನನ್ನ ಒಂದು ಸಮಾಜದಲ್ಲಿ ನಡೆಯುವಂಥ ಅನೇಕ ಘಟನೆಗಳನ್ನ ನನ್ನ ಕಾಲ್ಪನೆಗೆ ತಕ್ಕ ಹಾಗೆ, ನನ್ನ ಫಿಕ್ಷನ್ಗೆ ತಕ್ಕನಾಗಿ ಬದಲಾವಣೆ ಮಾಡ್ಕೊಂಡು ಮಾಡಿರುವಂಥ ಘಟನೆ. ಇಲ್ಲಿ ಯಾವುದೇ ಒಂದು ಪಾರ್ಟಿಗಳನ್ನಾಗಲಿ ಯಾವುದನ್ನೇ ಒಬ್ಬ ವ್ಯಕ್ತಿಗಳನ್ನಾಗಲಿ ತೇಜೋವಧೆ ಇಲ್ಲಿ ಮಾಡಿಲ್ಲ ಸರ್. ಸರ್, ನೀವು ಎಂಟೈರ್ ಸ್ಕ್ರೀನ್ ಪ್ಲೇನೇ ಇಲ್ಲಿ ಕೇಳ್ಬಿಟ್ರೆ ಸಿನಿಮಾ ನೋಡೋಕ್ಕೆ ಮಜಾ ಇರೋದಿಲ್ವಲ್ಲ ಸರ್. ಸರ್, ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ರೆ ಇಲ್ಲಿ ನಾವು ಯಾರನ್ನೂ ನೆಗೆಟಿವ್ ಆಗಿ ತೋರಿಸಿಲ್ಲ. ಜೊತೆಗೆ ನನ್ನ ಕಲ್ಪನೆ, ಒಬ್ಬ ನಿರ್ದೇಶಕನ ಕಲ್ಪನೆ ಏನಿದೆ ಆ ಕಲ್ಪನೆ ಆಧಾರದ ಮೇಲೆ ನಾನು ಮಾಡಿದ್ದೇನೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯ ಏನು ಹೇಳ್ತಾರೆ ಅವ್ರನ್ನ ತೇಜೋವಧೆ ಮಾಡೋ ಕಾರ್ಯ ಅಂತೂ ನಾವು ಮಾಡಿಲ್ಲ. ಯಾವುದೇ ಪ್ರೆಸೆಂಟ್ ಈಗ ಏನು ಕೇಸ್ಗಳು ನಡೀತಾ ಇದೆ, ಟ್ರಯಲ್ ನಡೀತಾ ಇದೆ, ಆ ಘಟನೆಗಳನ್ನ ತಗೊಂಡು ನಾವು ಸಿನಿಮಾ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ನಾನು ಈ ಮೂಲಕ ಹೇಳ್ತೀನಿ ಸರ್. ಥ್ಯಾಂಕ್ ಯು ಮೇಡಮ್. ಏನಾಗುತ್ತೆ ಅಂದರೆ ಮೇಡಮ್, ಈಗ ಮೋನಿಕಾ ಅಂತ ಅಭಿನಯಿಸಿದರು, ಅವರು ಹೀರೋಯಿನ್ನು. ಅವರು ವಂದಿತಾ ಅಂತ ಈಗ ಅವ್ರು ದೊಡ್ಡ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಅವರು ಬರ್ತೀನಿ ಅಂದರು, ಕೈ ಕೊಟ್ಟರು. ನಾವೇನು ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಬಿಟ್ಟಿದ್ದು ಸರ್ ನಾವೆಲ್ಲನೂ ಇನ್ವೈಟ್ ಮಾಡಿದ್ದೀವಿ ಸರ್, ಎಲ್ಲನೂ ಇನ್ವೈಟ್ ಮಾಡಿದ್ದೀವಿ. ಈಗ ಹೆಂಗೆ ಸೆನ್ಸಾರ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಹಂಗೆ ಕೆಲವರು ನಮ್ಮ ಒಬ್ಬ ವಿಜಯಶ್ರೀ ಅಂತ ಅವರು ಕೇರಳ ಆ್ಯಕ್ಟ್ರು, ಅವ್ರಿಗೂ ಥ್ರೆಟ್ನಿಂಗ್ ಮಾಡಿದ್ದಾರೆ. ಆಯಪ್ಪ ಎದುರುಗ ಬಂದೇ ಇಲ್ಲ. ಯಾರು ಅಂತ ಗೊತ್ತಿಲ್ಲ ಸರ್, ಅವ್ರಿಗೆ ಹೇಳಿದ್ದಾರೆ ನೀನು ಯಾಕೆ ಮಾಡೋಕ್ಕೋದೆ ಆ ಸಿನಿಮಾದಲ್ಲಿ. ಎಸ್, ನಾನು ಎದುರ್ಕೊಳ್ಳಲ್ಲ ಮೇಡಮ್. ಅಲ್ಲ ಈಗ ಏನಾಗುತ್ತೆ ಅಂದರೆ ಒಬ್ಬರು ಬಗ್ಗೆ ನನ್ನ ಹತ್ರ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಲ್ದೆಲ್ಲ ಹೇಳಿದ್ರೆ ಅದು ತಪ್ಪಾಗುತ್ತೆ.
ಹಾಗಾಗಿ ನಾನು ಹೇಳಲ್ಲ. ಅವ್ರಿಗೆ ಗೊತ್ತಾಗಲಿ, ಅವರು ಒಬ್ಬ ದೊಡ್ಡ ನಿರ್ಮಾಪಕರು ಇರ್ತಾರೆ, ನಿರ್ದೇಶಕರು ಇರ್ತಾರೆ, ಮಾಡಬಾರ್ದು, ನಮ್ಮಂಥ ಸಣ್ಣವ್ರ ಮೇಲೆ ಪ್ರಯೋಗ ಮಾಡಬಾರ್ದು. ಅವರ ವ್ಯಕ್ತಿತ್ವಕ್ಕೆ, ಅವರ ಘನತೆಗೆ ಬರ್ತಾರಲ್ಲ ಅಂಥ ಲೆಜೆಂಡ್ಸ್ಗಳ ಮೇಲೆ ಹೋರಾಟ ಮಾಡಿದ್ರೆ ಅಲ್ಲ, ಥ್ರೆಟ್ನಿಂಗ್ ಅಲ್ಲ, ಅದು ಸೆನ್ಸಾರ್ ಆಫೀಸರ್ಗೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ. ಬಂದು ಅವರೇನೆ SRV ಥಿಯೇಟ್ರಲ್ಲಿ ಬಂದಿದ್ದಾರೆ. ಸೆನ್ಸಾರ್ ಶಿವು ಅನ್ನೋರು ಬಂದು ನಮ್ದೆಲ್ಲ ಮಾಹಿತಿಗಳನ್ನ ಕಲೆ ಹಾಕ್ಕೊಟ್ಟಿದ್ದಾರೆ. ಸೊ ಕಲೆ ಹಾಕಿ ಕೊಟ್ಟು ಎಲ್ಲ ಮಾಡಿ ಎಷ್ಟು ನಮಗೆ ಕಿರುಕುಳ ಕೊಟ್ಟರು ಅಂದರೆ, ಸೆನ್ಸಾರ್ ಆಗೋದಕ್ಕೆ ಒಬ್ಬ ಲಾಯರ್ ಆದವನಿಗೇನೆ ಅವರು ಡಿಸ್ಟರ್ಬ್ ಮಾಡಿದ್ರು. ನಮ್ಗೆ ಗೊತ್ತಿತ್ತು ಕಾನೂನು ಏನಿದೆ, ಸಿನಿಮಾ ನೋಡಾದ್ಮೇಲೆ ಕೊಡಲೇಬೇಕು. ಅವರು ಸಿನಿಮಾ ನೋಡ್ತಾರೆ, ಬಾರಿಗೆ ಇಶ್ಯೂ ಮಾಡಿರ್ತಾರೆ, ಕಟಿಂಗ್ಸು ನಾವು ಅಪ್ಲೋಡ್ ಮಾಡಿರ್ತೀವಿ, ಆವಾಗ ಲೀಗಲ್ ನೋಟಿಸ್ ಕೊಡ್ತಾರೆ. ಲೀಗಲ್ ನೋಟಿಸ್ ಕೊಟ್ಟು ತಪ್ಪು ಅಂತ ನಾನು ಹೇಳಲ್ಲ. ಅವ್ರು ಡ್ಯೂಟಿ ಅವ್ರು ಮಾಡಿದ್ದಾರೆ, ಅವ್ರಿಗೆ ಏನು ಡೌಟ್ ಇದೆ ಅದು ಮಾಡ್ಕೊಂಡಿದ್ದಾರೆ, ಅವ್ರ ರೈಟ್ಸ್ ಅವ್ರು ಕೇಳ್ಕೊಂಡಿದ್ದಾರೆ. ಆದರೆ ಈ ಸೆನ್ಸಾರ್ ಶಿವ್ ಅನ್ನೋ ವ್ಯಕ್ತಿಗೆ ಏನು ಎಪ್ಪಂಗೆ ಬೇಕಾಗಿತ್ತು? ಒಬ್ಬ ನಿರ್ಮಾಪಕರು ಕನ್ನಡ ಸಿನಿಮಾ ಮಾಡೋದು ಇವತ್ತು ಎಷ್ಟು ಕಷ್ಟ ಇದೆ. ನಾನೇ ಕೇಳಿದೆ, ಅಪ್ಪ ನೀನು ಒಬ್ಬ ನಿರ್ಮಾಪಕ ಆಗಿದ್ಯಾ, ನೀನು ಮಾಡೋದು ತಪ್ಪು ಅಂದೆ. ಇಲ್ಲ, ಅದು ಯಾರೋ ಕೇಳಿದೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಇವೆಲ್ಲ ಒಳ್ಳೇದಾಗಲ್ಲ. ನೀನು ಒಬ್ಬ ಕನ್ನಡ ನಿರ್ಮಾಪಕರಿಗೆ ತೊಂದರೆ ಕೊಡಬೇಡ. ನಿನ್ಗೆ ಅಷ್ಟಿತ್ತು ಅಂದರೆ ಫೋನ್ ಮಾಡಿ ಕೇಳು. ನೀನು ಗೂಢಾಚಾರಿ ಕೆಲಸ, ಕೆಲಸ ಮಾಡೋಕೆ ಹೋಗ್ಬೇಡ, ಸ್ಪೈ ಕೆಲಸ ಅಂತ ಹೇಳಿದೆ. ಅವ್ನು ಮಾತಾಡಿರೋ ವಾಯ್ಸ್ ರೆಕಾರ್ಡು ನನ್ನ ಹತ್ರ ಇದೆ. ಅಲ್ಲಲ್ಲ, ಅವ್ರ ಹೆಸರು ಹೇಳಿಲ್ಲ. ಅವ್ರು ಯಾರೋ ದುಷ್ಯಂತ್ ಅನ್ನೋರು ಯಾವುದೋ ಒಂದು ಹೆಸರು ಹೇಳಿದ್ರು. ಅವರು ಮಾಡೋದು ಕೇಳಿದ್ರು, ನಮಗೆ ಮಾಡಿದ್ರು ಅಂತ. ಅಲ್ಲೋಗಿ ಸೆನ್ಸಾರ್ ಆಫೀಸಲ್ಲೂ ಅವರು ರೆಕಮೆಂಡ್ ಮಾಡಿದಾಗ ಕೇಳಿಲ್ಲ, ಆಫೀಸರ್ ಗೆಟ್ ಔಟ್ ಅಂತ ಹೇಳಿದ್ದಾರೆ. ಮೇಡಮ್, ಈಗ ಅವ್ರ ಕುಟುಂಬದವ್ರು ಕೇಳಿ. ಈಗ ದರ್ಶನ್ ಸರ್ ಪರ ವಕೀಲರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ, ಫಿಲಮ್ ಚೇಂಬರ್ಗೂ ಕೊಟ್ಟಿದ್ದಾರೆ. ನಮ್ಮದೆಲ್ಲ ಡಾಕ್ಯುಮೆಂಟ್ ಕೇಳಿ ಅಂತ ಹೇಳಿ, ಕೊಡಿ ಅಂತ ಹೇಳಿ, ಮತ್ತು ಸೆನ್ಸಾರ್ ಕೊಟ್ಟರು. ಅದು ಅವ್ರ ರೈಟ್ಸ್ ಇದೆ, ಎಲ್ಲ ಕೇಳಿ. ಈ ಸಂಬಂಧಪಟ್ಟಿಲ್ದಿರೋ ವ್ಯಕ್ತಿಯವರು ಏನು ಬೇಕು ಅವ್ರಿಗೆ? ಆಯಪ್ಪನ ಒಬ್ಬ ನಿರ್ಮಾಪಕ, ತಮಿಳ್ ಸಿನಿಮಾ ಮಾಡಿದ್ದಾರೆ, ಕನ್ನಡ ಸಿನಿಮಾ ಮಾಡಿದ್ದಾರೆ. ಈ ಥರ ಮಾಡಬೇಡಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಇಲ್ಲ, ನಾನು ನೋಡಿ ಮೇಡಮ್, ಯಾವುದೇ ಒಂದೇ ಒಂದು ಘಟನೆ ತಗೊಂಡಿಲ್ಲ ನಾನು. ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತವೆ ಕ್ರೈಮ್ ಅಂದರೆ. ನಾನು ಪ್ರಸ್ತುತ ಏನು ಇವತ್ತ ಟ್ರಯಲ್ ನಡೀತಾ ಐತೆ, ಸೊ ಕ್ರೈಮ್ ನಂಬರ್ 250/2024, ಆ ಘಟನೆನ ನಾನು ತೊಗೊಂಡಿಲ್ಲ. ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಕೇಸ್ ತೊಗೊಂಡು ಈ ಸಿನಿಮಾ ಮಾಡಿಲ್ಲ. ನಾನು ಸಮಾಜದಲ್ಲಿ ಅನೇಕ ಘಟನೆಗಳು ನಡೀತೆ, ಆ ಘಟನೆಗಳ ಮೇಲೆ ನಾನು ಸಿನಿಮಾ ಮಾಡಿದ್ದೇನೆ. ಒಂದು ವೇಳೆ ನಾನು ಟ್ರಯಲ್ ನಡೆಯೋಕ್ಕೆ ಸಿನಿಮಾ ತೊಗೊಂಡು ಮಾಡ್ತು ಅಂದರೆ ನನಗೆ ಸಬ್ಜುಡಿಸ್ ಆಗುತ್ತೆ, ಪ್ರಿಜುಡಿಸ್ ಆಗುತ್ತೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ನಾನು ಒಬ್ಬ ವಕೀಲನಾಗಿ ನನಗೆ ಅಲ್ಪ ಸ್ವಲ್ಪ ಜ್ಞಾನ ಇದೆ. ಇಲ್ಲ, ನಾನು ಹೇಳಿದ್ದು ಮೇಡಮ್, ಪ್ಲೀಸ್. ಎಸ್ ಮೇಡಮ್. ಇಲ್ಲ ಮೇಡಮ್, ಅಲ್ಲ, ಇಲ್ಲ ಮೇಡಮ್, ಒಬ್ಬ ನಿರ್ದೇಶಕನ ಕಲ್ಪನೆ ಅಂದರೆ, ಒಂದು ಕ್ರೈಮ್ ನಡೆದಾಗ ಒಬ್ಬ ಪೊಲೀಸ್ ಇರ್ತಾರೆ, ಅರೆಸ್ಟ್ ಮಾಡ್ತಾರೆ. ಸ್ಟೇಟಲ್ಲಾದರೆ ಮಾಮೂಲಿ ಲಾ ಆ್ಯಂಡ್ ಆರ್ಡರ್ ಇರುತ್ತೆ, ಸೆಂಟ್ರಲ್ಲಾದರೆ CBI. ಅದು ಯಾರ್ಯಾರಿಗೆ ರೆಫರ್ ಮಾಡ್ತಾರೆ. ಕೆಲವು ಸಲ ಯೂನಿಫಾರ್ಮ್ ಹಾಕೊಂಡು ಮಾಡ್ತಾರೆ, ಆಗ್ದಲೇ ಮಾಡ್ತಾರೆ. ಒಂದು ಕ್ರೈಮ್ ಅಂದಾಗ ನಡೆದಾಗ ಅರೆಸ್ಟು ಅವೆಲ್ಲ ನಡೆಯುತ್ತೆ. ಸೆಲೆಬ್ರಿಟಿಗಾದ್ರೂ ಅಷ್ಟೇ, ಕಾಮನ್ ಮ್ಯಾನ್ಗಾದ್ರೂ ಅಷ್ಟೇ. ಸೆಲೆಬ್ರಿಟಿಗಾದರೆ ಒಂದು ಸ್ವಲ್ಪ ಜಾಸ್ತಿ ಜನ ಫೋರ್ಸ್ ಆಗುತ್ತಾರೆ, ಸಣ್ಣ ಪುಟ್ಟವ್ರಿಗಾದರೆ ಕಾಮನ್ ಆಗಿ ಹೋಗ್ತಾರೆ. ಆ ಥರ ಕ್ರೈಮಲ್ಲಿ ಅರೆಸ್ಟ್ ಪ್ರೊಸೀಜರ್ ಬಂದರೆ ನನ್ನ ಪ್ರಕಾರವಾಗಿ ಸೊ ಅರೆಸ್ಟ್ ಪ್ರೊಸೀಡಿಂಗ್ಸ್ ಒಂದೇ ಅಂದ್ಕೊಂಡಿದ್ದೀವಿ ಮೇಡಮ್. ಎಸ್ ಮೇಡಮ್. ಇಲ್ಲ ಮೇಡಮ್, ನೀವು ಕ್ವಶನ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ನೀವು ಮಾಡಿದ್ರೆ ನಮ್ಗೆ ಒಳ್ಳೆಯದು. ನಾವು ಏನಾರು ತಪ್ಪಿದ್ರೆ ತಿದ್ಕೊಳ್ಳೋದಕ್ಕೆ. ನಾನು ಒಂದು ಕ್ರೈಮ್ ಕಥೆನ ಏನು ನನ್ನ ಕಲ್ಪನೆ ಆಧಾರದ ಮೇಲೆ ಸೊ ಯಾವ ರೀತಿ ಆಯಾಮಗಳಲ್ಲಿ ಚಿತ್ರೀಕರಿಸಬೇಕೋ ಆ ರೀತಿ ಚಿತ್ರೀಕರಿಸಿದ್ದೇನೆ. ಇದು ಯಾವುದೇ ಈ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಸೆಲೆಬ್ರಿಟಿ ಅವರ ಕ್ರೈಮ್ಗೆ ಸಂಬಂಧಿತ ಪಟ್ಟಿದ್ದಲ್ಲ.
ಮರುವಂತೆ ಸರ್ ಬಂದು ಚೇರ್ ಕೊಡಿ ಮಂಜಣ್ಣ. ಹಾಂ ಸರ್. ಹಾಂ ಅಲ್ಲ ಅಲ್ಲ ಪ್ರಮೋದ್ ಬಂದಿದ್ದಾರೆ. ವೆಲ್ಕಮ್ ಸರ್, ವೆಲ್ಕಮ್ ಟು ಯು. ಹಾಂ ಎಸ್ ಮೇಡಮ್. ಮೇಡಮ್ ಈಗ ಮಿಸ್ಟರ್ ನಟವರ್ಲಾಲ್ ಮಾಡ್ದವ ಒಂದು 7 ಕೋಟಿ ಯಾಕೆ ಮಾಡ್ದವ ಬರಲಿಲ್ಲ. ನನ್ನ ಅಯೋಧ್ಯಪುರಂ ಸಿನಿಮಾ ಮಾಡಿದೆ. ಅಲ್ಲಲ್ಲ, ಸಿನಿಮಾದಲ್ಲಿ ಬಂದರೆ 100 ಕೋಟಿನೂ ಬರ್ಬೋದು, 3 ರೂಪಾಯಿಯೂ ಬರಲ್ಲ. ಹಾಂ ಹಾಂ ಎಸ್ ಮೇಡಮ್. ಅಲ್ಲ ಮೇಡಮ್, ನಾವು ಒಂದು ವರ್ಗಕ್ಕೆ ಮಾಡಿಲ್ಲ ಮೇಡಮ್, ಎಲ್ಲ ಸಿನಿ ಪ್ರಿಯರಿಗೆ ಮಾಡಿದ್ದೀವಿ. ನಮ್ಗೆ ಗೊತ್ತಿಲ್ಲ ಯಾವ ವರ್ಗ ಇದೆ ಯಾವುದಿದೆ ಅಂತ, ಬಟ್ ಎಲ್ಲ ಸಿನಿ ಪ್ರಿಯರಿಗೋಸ್ಕರ ಮಾಡಿದಂತಹ ಚಿತ್ರ ಮೇಡಮ್ ಇದು. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಅಲ್ಲ ಸಿನಿಮಾದಲ್ಲಿ ಇಲ್ಲ ಅಂತ ನಾನು ಹೇಳ್ತಿದ್ದೀನಲ್ಲ ಸರ್, ಡೈರೆಕ್ಟರ್ ಶೂಟ್ ಮಾಡಿದವರು. ಚೇಂಜ್ ಇದೆಯಲ್ಲ ಮೇಡಮ್. ಎಲ್ಲಿ ಮೇಡಮ್ ನಾನು ಗೌಡನೇ ಮೇಡಮ್. ಅಲ್ಲ ಹಂಗೆ ಅಂದ್ಬಿಟ್ಟು ಗೌಡ ಅಂದರೆ ಯಾರಿಗೂ ಪೇಟೆಂಟ್ ಇರೋದಿಲ್ಲ ಮೇಡಮ್. ಆ ಪೇಟೆಂಟ್ ಏನಿರೋದಿಲ್ಲ ನನ್ನ ಪ್ರಕಾರವಾಗಿ ಮೇಡಮ್. ಕಾಕತಾಳೀಯವಾಗಿ ಹೊಂದಾಣಿಕೆ ಆಗುತ್ತೆ. ಎಸ್ ಮೇಡಮ್. ಅಲ್ಲ 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 ಯಥಾವತ್ತವಾಗಿ ಯಾವುದೇ ಸರ್, ನಾನು ಹೇಳ್ತಿಲ್ಲ ಸ್ಪಷ್ಟವಾಗಿ ಸರ್, ಯಥಾವತ್ತವಾಗಿ ಯಾವುದೇ ಒಂದು ಈ ಘಟನೆಗಳನ್ನ ಈ ಸಿನಿಮಾದಲ್ಲಿ ಇಲ್ಲ ಸರ್. ಹಾಂ ಹಾಂ ಅಲ್ಲ ಕ್ರೈಮ್ಗಳು ಈಗ ಎಲ್ಲಿ ಗೋಪ್ಯವಾದ ಒಂದು ಯಾವ್ದಾರ ಒಂದು ಗೋಡನಲ್ಲಿ ಹೊಡೆದಾಕ್ತಾರೆ, ಒಂದು ಫಾರೆಸ್ಟಲ್ಲಿ ಮಾಡ್ತಾರೆ. ಅಲ್ಲಲ್ಲ ಗೋಡನ್ನು ಶೆಡ್ಡು ಪಾರ್ಕಿಂಗ್ ಯಾರ್ಡಲ್ಲಿ ಹೊಡೆದಾಕ್ತಾರೆ, ಇಲ್ಲ ರೋಡಲ್ಲಿ ಹೊಡಿತಾರೆ, ಒಂದು ಕಾರಲ್ಲಿ ಹೊಡೆದಾಕ್ತಾರೆ. ಹಾಗೆ ಕ್ರೈಮ್ ಘಟನೆಗಳು ಎಲ್ಲಿ ಬೇಕಾದರೂ ಮಾಡ್ತಾರೆ. ಎಸ್ ಮೇಡಮ್. ಅಲ್ಲ ಪೈಪ್ಲೈನ್ ಹತ್ರ ಅಲ್ಲ ಸಿಕ್ಕಿದ್ದು, ಅದು ಮೋರಿ ಹತ್ರ ಮೇಡಮ್. ಪೈಪ್ಲೈನ್ಗೂ ಮೋರಿಗೂ ಬೇರೆ ಇದೆ ಮೇಡಮ್. ಹಾಂ ಮರುವಂತೆ ಸರ್. ಸರ್ ಪ್ಲೀಸ್ ಸರ್. ಸರ್ ಸರ್ ಈಗ ನಾನು ಬಿ ಫ್ರ್ಯಾಂಕ್ ಟ್ರಯಲ್ ನಡೆಯೋ ಅಂತ ಅಲ್ಲಲ್ಲ ಖಂಡಿತವಾಗ್ಲೂ ನಾನು ದರ್ಶನ್ ಸರ್ ಇನ್ಸಿಡೆಂಟ್ ಇಟ್ಕೊಂಡು ಸಿನಿಮಾ ಮಾಡಿಲ್ಲ ಸರ್. ನಾನು ಬೇರೆ ಘಟನೆಗಳನ್ನ ಇಂದ ಪ್ರೇರೇಪಿತನಾಗಿ ಮಾಡಿದ್ದೇನೆ ಸರ್, ಅಷ್ಟೇ. ನೆನ್ನೆ ಸರ್ ಮೇಡಮ್ ಎಲ್ಲ ಕ್ರೈಮಲ್ಲಿ ಅಷ್ಟೇ ಮೇಡಮ್. ಈಗ ನಾನು ಕ್ರೈಮ್ ಮಾಡಿದ್ರು, ನಾನು ಅರೆಸ್ಟ್ ಆದ್ರೂ ನಾನು ಹಿಂಗೆ ಇಟ್ಕೊಂಡೆ ತೆಗೆಸ್ಕೋತಾರೆ ಅಷ್ಟೇ ಮೇಡಮ್. ಅಲ್ಲ ಈ ಜಿಬ್ರು ಜೊತೆ ಸೇರ್ಕೊಂಡು ಮಾಡಿದ್ರೆ ಅಷ್ಟೇ ಮೇಡಮ್ ಮಾಡೋದು. ಅದು ಪ್ರೊಸೀಜರ್ ಅಷ್ಟೇ ಮೇಡಮ್. ಎಸ್ ಮೇಡಮ್. ದಯವಿಟ್ಟು ಪ್ಲೀಸ್ ಮೇಡಮ್ ಸಿನಿಮಾ ನೋಡಿ, ತಮಗೆಲ್ಲ ಶೋ ಅರೇಂಜ್ ಮಾಡ್ತೀವಿ, ಬಂದು ನೋಡಿ. ಹಾಂ ಏಪ್ರಿಲಲ್ಲಿ ಮಾಡೋಣ ಅಂದ್ಕೊಂಡಿದ್ದೀವಿ. ಇಲ್ಲ ಖಂಡಿತ ಮೇಡಮ್. ಇಲ್ಲ ಟ್ರೈಲರ್ ಬಿಡೋದಕ್ಕೆ ಡಿಸೈಡ್ ಇಂದ ನಾವೇ ಕನ್ಫ್ಯೂಷನಲ್ಲಿದ್ದೀವಿ. ಅಲ್ಲ ಆ ಥರ ಅಲ್ಲ.